ನೋಡಿ, ನೀವೆಲ್ಲ ಇಲ್ಲೇ ಇರ್ರಿ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಲ್ಲ, ಆಮೇಲೆ ಒಳಗಡೆ ಬರೋರಂತೆ. ಸದ್ಯಕ್ಕೆ ನೀವೆಲ್ಲ ಇಲ್ಲೇ ಇರ್ರಿ. ಎಲ್ಲರಿಗೂ ಒಳಗಡೆ ಬಿಡಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಪ್ಪ, ನೋಡು, ಅವಳು ಎಷ್ಟು ಧೈರ್ಯವಾಗಿ ಅವನ ಪಕ್ಕ ಬಂದು ನಿಂತ್ಕೊಂಡವಳೆ ಅಂತ. ನೋಡಪ್ಪ, ಅಮ್ಮ, ನೋಡು ನಿನ್ನ ಮಗಳನ್ನ. ಹುಟ್ಟಿದಾಗಿಂದ ನನ್ನ ಮಗಳು ಮಗಳು ಅಂತ ನನಗಿಂತಲೂ ಹೆಚ್ಚಾಗಿ ಬೆಳೆಸಿದ್ರಲ್ಲ ಒಂದು ಕೈಯಲ್ಲಿ. ನೋಡಿ ಇವಾಗ ನಿಮ್ಗೆ ಎಂಥ ಕಿರೀಟ ತಂದು ನಿಮ್ಮ ಇಬ್ಬರು ತಲೆ ಮೇಲೆ ಇಟ್ಟಿದ್ದಾರೆ ಅಂತ ನೋಡ್ರಿ. ಮಂಜು, ಸುಮ್ಮನಿರು, ಬಾಯಿಲಿ. ನನ್ನ ಕೋಪ ಇನ್ನೂ ತನಗಾಗಿಲ್ಲ ರೀ. ಪಾಪಿ, ಎಂಥ ಕೆಲಸ ಮಾಡಿ ಹೋದೆ. ನಾವಂಥದ್ದೇ ಮಾಡಿದ್ರೆ ನಿನಗೆ. ಮಂಜು, ಸ್ವಲ್ಪ ಸುಮ್ಮನಿರು. ಇದು ಮನೆ ಅಲ್ಲ, ಪೊಲೀಸ್ ಸ್ಟೇಷನು. ನಾನು ನಿಂಗೆಲ್ಲ ಹೇಳ್ಕೊಬಿಡ್ತಾನೆ ಕರ್ಕೊಂಬಂದೆ ಮನೆಯಿಂದ. ಸ್ವಲ್ಪ ಸೈಲೆಂಟಾಗಿರು. ನೋಡಿಮ್ಮ, ಇದು ಪೊಲೀಸ್ ಸ್ಟೇಷನ್ನು. ನೀವು ಹಂಗೆಲ್ಲ ಯಾರ ಮೇಲೊಂದು ಅವ್ರ ಮೇಲೆ ಕೈ ಮಾಡಬಾರ್ದು, ಆಯಿತಾ? ತಪ್ಪಾಯ್ತು ಇನ್ಸ್ಪೆಕ್ಟ್ರೆ. ಅದರ ಹೆತ್ತು ಹೊಟ್ಟೆ ನೋಡಿ ಹೊಟ್ಟೆ ಉರಿತಿದೆ, ಅದಕ್ಕೆ ನನಗೆ ಹೊಡೆದ್ಬಿಟ್ಟೆ. ಕ್ಷಮಿಸ್ಬಿಡ್ರಿ. ಅಮ್ಮ, ಮುಚ್ಚೆ ಬಾಯಿ. ಅಮ್ಮ ಅಂತೆ, ಅಮ್ಮ ಅಮ್ಮ ಅಂತ ನಾನು ನಿಂಗೆ ಇವಾಗ ನೆನಪಾದ್ನಾ? ನನ್ನ ಮನೆ ಬಿಟ್ಟು ಓದಿಯಲ್ಲ, ನನ್ನ ಕಣ್ಣಿಗೆ ಮಣ್ಣೆಚ್ಚಿ ಓದಿಯಲ್ಲ, ನಿಂಗೆ ಆವಾಗ ನೆನಪಾಗಿಲ್ವ ಅಮ್ಮ ಅನ್ನೋದು? ಇವಾಗ ಅಮ್ಮ ಅಂತಾಳೆ. ಏಯ್, ಯಾರೋ ನೀನು? ನನ್ನ ತಂಗಿ ನಿಂಗೆಲ್ಲೋ ಸಿಕ್ಕಿದ್ಲು. ಅವಳಿಗೆ ಇಲ್ಲಿ ಸಲದೆಲ್ಲ ಹೇಳಿ ಅವಳು ತಲೆ ಕೆಡಿಸಿ ಮನೆ ಬಿಟ್ಟು ಹೊರಬರಂಗೆ ಮಾಡ್ತೀಯಾ? ಬಾಬಾ, ನಾಲ್ಕು ಬೀಗಿ ಹಿಡ್ದು ಮಾತಾಡಿ. ಅವಳು ನನ್ನ ಹೆಂಡತಿ. ನಿಮ್ಮ ಇಷ್ಟ ಬಂದಾಗ ಬೈಯೋಕ್ಕೆಲ್ಲ ನಿಮ್ಮ ಮನೇಲಿ ಹಾಳಲ್ಲ ಅವಳು. ಅವಳು ನನ್ನ ಹೆಂಡತಿ ಆಗಿದ್ದಾಳೆ. ನೆನ್ಪಿಟ್ಕೊಂಡು ಮಾತಾಡಿ. ಮುಚ್ಚು ಬಾಯ್. ಬಾವ ಅಂತೆ, ಬಾವ. ನಾನೇ ಯಾವ ಸೀಮೆ ಬಾವ ನಿನಗೆ? ನಾನೇ ನಿನಗೆ ಕಾಲು ತೊಳೆದು ನನ್ನ ತಂಗಿನ ಮದುವೆ ಮಾಡಿಕೊಟ್ಟಿದ್ದೀನಾ? ಕಿರಣ, ನೋಡಿಯಪ್ಪ ಅವನು ಹೆಂಗೆ ಮಾತಾಡ್ತಾವನೆ ಅಂತ. ನನಗೆ ಎದುರು ಮಾತಾಡ್ತಾವನಪ್ಪ ಅವನು. ಕುಸುಮ, ಯಾಕಮ್ಮ ಹೆಂಗೆ ಮಾಡಿಬಿಟ್ಟೆ? ಸರಿ, ಆಗಿದ್ದಾಗೋಯ್ತು. ಬಾ, ಮನೆಗೆ ಹೋಗೋಣ, ಬಾರಮ್ಮ. ಅಪ್ಪ, ನಾನು ಎಲ್ಲೂ ಬರಲ್ಲ. ನಾನು ಇವನ ಜೊತೆಲೇ ಇರ್ತೀನಪ್ಪ. ನೀನು ಅವನ ಜೊತೆಲೇ ಇರ್ತೀಯ? ಯಾಕಮ್ಮ? ನಮ್ಮನೇಲಿ ಹಿಂಗೇನು ಕಡಿಮೆ ಆಗಿದೆ? ಅಪ್ಪ, ನಾನು ಇವನ ಪ್ರೀತಿ ಮಾಡ್ತಾ ಇದ್ದೀನಪ್ಪ, ಅದಕ್ಕೆ ಇವನ ಜೊತೆ ಮನೆ ಬಿಟ್ಟು ಬಂದ್ಬಿಟ್ಟೆ. ನೀನು ಯಾಕಿದೆ ನಮಗೆಲ್ಲ ಮೊದಲೇ ಹೇಳಿಲ್ಲ? ಮೊದಲೇ ಹೇಳಿದರೆ ನಾವೇನಾದರೂ ಮಾಡ್ತಾ ಇದೀವಲ್ಲಮ್ಮ. ಅಲ್ಲ, ನಮಗೆ ನಿನಗೆ ಮದುವೆ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ ನೀನು? ಇಷ್ಟು ವರ್ಷ ನಿನ್ನ ಸಾಕಿದ್ದು ನಮಗೆ ನಿನಗೆ ಮದುವೆ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬಿಟ್ಟ ಮಗಳೇ? ಅಪ್ಪ ನಂಗೆ ಆ ಡ್ರೆಸ್ ಬೇಕು, ಅಪ್ಪ ನಂಗೆ ಈ ಡ್ರೆಸ್ ಬೇಕು, ನಂಗೆ ಇದೇ ಥರ ಬ್ಯಾಗ್ ಬೇಕು, ಅದೇ ಥರ ಚಪ್ಪಲಿ ಬೇಕು ಅಂತ ಕೇಳ್ತಾ ಇದೆಯಲ್ಲ. ಅದೇ ಥರ ಬಂದು ಅಪ್ಪ ನಂಗೆ ಈ ಥರ ಹುಡುಗ ಬೇಕು ಅಂತ ಕೇಳಿದರೆ ನಾನು ಇಲ್ಲ ಅಂತ ಇದ್ನಮ್ಮ. ಅಪ್ಪ, ನೀನು ಹಂಗೆಲ್ಲ ಮಾತಾಡಬೇಡ ಅಪ್ಪ. ನೀನು ಹಂಗೆ ಮಾತಾಡಿದ್ರೆ ನಂಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ, ನಂಗೆ ಅಳು ಬರುತ್ತೆ. ಮುಚ್ಚೆ ಬಾಯಿ. ನಾಟಕ ಆಡ್ತಾಳೆ. ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಪ್ಪ ನೆನಪಾಗಿಲ್ವ ನಿನಗೆ? ಇವಾಗ ಅಪ್ಪನ ಮುಖ ನೋಡಿದ ತಕ್ಷಣ ನಾಟಕ ಮಾಡ್ತಾವಳೆ. ನಿನಗೆಲ್ಲೋ ಭಯ ಆಗ್ತಾ ಇರಬೇಕು, ಇವನ್ನೇನ ಮಾಡ್ಬಿಡ್ತಾರೆ ಅಪ್ಪ ಅಂತ. ಅದಕ್ಕೆ ನಾಟಕ ಮಾಡ್ತೀಯಾ? ಅದೆಲ್ಲ ಆಗಿದ್ದಾಗೋಯ್ತಮ್ಮ. ಬಾ, ಮನೆಗೆ ಹೋಗೋಣ ಬಾ. ಆಯಿತು, ಏನೋ ಮಾತಾಡೋಣ ಬಾ. ಏಯ್, ನಿನ್ಗೆ ಅಪ್ಪ ಕರೆದದ್ದು ಕೇಳಿಸ್ತಾ ಇಲ್ವಾ? ಬಾರೆ ಹೋಗೋಣ ಮನೆಗೆ. ಅಮ್ಮ, ಅಪ್ಪ, ನಾನು ನಿಮ್ಮ ಜೊತೆ ಬರಲ್ಲ. ನಾನು ಇವನ ಜೊತೆನೇ ಇರ್ತೀನಿ. ನಂಗೆ ನೀವು ಯಾರು ಬೇಡ. ಏನು? ನಿನಗೆ ನಾವ್ಯಾರು ಬೇಡವಾ? ಅವನೇ ಬೇಕಾ? ಎಷ್ಟು ಮುಂದುವರೆದ್ಬಿಟ್ಟಿದ್ದೆ ಕುಸುಮ ನೀನು. ನೀನು ಈ ಥರ ಎಲ್ಲ ಯಾವಾಗಲೇ ಆದೆ? ನಮಗೆ ಯಾವ ಸುಳಿವು ಕೊಡದೆ ನೀನು ಇಷ್ಟು ಬೇಗ ಬದಲಾಗ್ಬಿಟ್ಟಿಯಾ? ಅಂಥದ್ದು ಏನು ಕಂಡೆ ಅವನಲ್ಲಿ ನೀನು? ಹಾಂ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನಂತ ಹೋದೆ ಅವನ ಹಿಂದೆ ನೀನು? ಅವನ ಮುಖ ನೋಡು, ಒಳ್ಳೆ ಕಳ್ಳನ ಥರ ಇದ್ದಾನೆ. ಇವನ್ನ ನೀನು ಹೇಗೆ ನಂಬದೆ? ಅವನ ಜೊತೆ ನೀನು ಹೇಗೆ ಜೀವನ ಮಾಡ್ತೀಯ ಕುಸುಮ? ಯೋಚನೆ ಮಾಡಿದ್ಯಾ? ಅಮ್ಮ, ಅದನ್ನೆಲ್ಲ ಅವಳು ಯೋಚನೆ ಮಾಡೋಕ್ಕೆ ಎಲ್ಲಮ್ಮ ಬರುತ್ತೆ ಅವಳಿಗೆ? ಅವಳಿಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಇವನೇ ಏನೋ ಮಾಡಿದ್ದಾನೆ ಅವಳಿಗೆ. ಅದು ಇದು ಹೇಳಿ ಬಂಡದ ಮಾತೆಲ್ಲ ತುಂಬಿಸಿ ಅವಳ ತಲೆಗೆ ಅವಳನ್ನ ಇವನೇ ಅಮ್ಮ ಅಲ್ಲ ಹಾಳು ಮಾಡಿರೋದು. ನೋಡಿ ಮಿಸ್ಟರ್, ನಾನು ನಿಮ್ಗೆ ಆವಾಗಿಂದ ಹೇಳ್ತಾ ಇದ್ದೀನಿ, ನನ್ನ ಬೈಯೋಕ್ಕೆ ನಿಮಗೇನು ಅಧಿಕಾರನೂ ಇಲ್ಲ. ಮುಚ್ಚ ಬಾಯಿ, ಇಡಿಯೇಟ್. ನಿನ್ಗೆ ಇವಾಗಲ್ಲ, ಆಚೆ ಕಡೆ ಬಾ ಇದೆ.
ನೋಡಿಮ್ಮ, ನಾನು ನಿಮ್ಗೆ ಆವಾಗಲೊಂದು ಹೇಳ್ತಾ ಇದ್ದೀನಿ ಇದು ಪೊಲೀಸ್ ಸ್ಟೇಷನು ಅಂತ. ಸ್ವಲ್ಪ ಸದ್ದು ಮಾಡ್ದೆಲ್ಲ ಇರಿ, ಸೈಲೆಂಟ್ ಆಗಿರಿ. ನೋಡಿಮ್ಮ, ಅವರಿಬ್ರು ಮೇಜರು, ಅವರಿಬ್ರು ಇಷ್ಟಪಟ್ಟೆ ಮದುವೆ ಆಗಿದ್ದಾರೆ. ನೀವೀಗ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅವನ ಮನಸ್ಸು ಒಪ್ಸಿ ನೀವು ಕರ್ಕೊಂಡೋಗಿ ಮದುವೆ ಮಾಡ್ತೀನಿ ಅನ್ನೋ ಆಗಿದ್ರೆ, ಆಲ್ರೆಡಿ ಮದುವೆ ಆಗೋಗಿದೆ ಅವ್ರಿಗೆ. ನೀವು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಅದನ್ನ ಬಿಟ್ಟು ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದು, ಎದುರಿಸೋದು, ಮತ್ತೆ ಬೈಯೋದು, ಮತ್ತೆ ಹೊಡಿಯೋದು, ಇದೆಲ್ಲ ಏನು ಮಾಡಂಗಿಲ್ಲ ಅಮ್ಮ. ಇನ್ಸ್ಪೆಕ್ಟರ್, ನೀವೇನು ಹೇಳ್ತಿದ್ದೀರಾ? ಇವರಿಬ್ರಿಗೂ ಮದುವೆ ಆಗೋಗಿದ್ಯಾ? ಇನ್ಸ್ಪೆಕ್ಟ್ರೇ, ಇದಿಬ್ರಿಗೂ ಮದುವೆ ಆಗೋಗಿದೆಯಾ? ಮಂಜು, ಎಲ್ಲ ಮುಗ್ದೋಯ್ತು ಮಂಜು. ನಮ್ಮ ಕೈಲಿ ಏನೂ ಇಲ್ಲ. ಅವರಿಬ್ರಿಗೂ ಆಲ್ರೆಡಿ ಮದುವೆ ಆಗೋಗಿದೆ. ನಮ್ಮ ಕೈಲಿ ಏನೂ ಇಲ್ಲ. ನೋಡು ಏನು ಮಾಡ್ತೀನಿ ನೀನು ಅಂತ. ರೀ, ಏನ್ರಿ ಮಾಡೋದು? ಮಾಡೋಕೇನೂ ಇಲ್ಲ. ಅವಳೇ ಹೇಳ್ಬಿಟ್ಲಲ್ಲ ಬಾಯ್ಬಿಟ್ಟು, ನಮ್ಗೆ ನೀವ್ಯಾರು ಬೇಡ ಅಂತ. ನೋಡೋಣ ಅವನ ಜೊತೆ ಎಷ್ಟು ವರ್ಷ ಬಾಳ್ತಾಳೆ ಅಂತ. ತಾಯಿಯಾಗಿ ನನ್ನ ಶಾಪ ಹಾಕ್ಬಾರ್ದು. ಹೆತ್ತು ಹೆತ್ತು ಕಳ್ಳಿನ ಸಂಕಟ ಅವಳಿಗೆ ಹೆಂಗ್ರಿ ಅರ್ಥ ಆಗಬೇಕು? ಇವಾಗೇನೋ ಖುಷಿಯಾಗಿದ್ದಾಳೆ. ನೀನು ಹಿಂಗೆ ಖುಷಿಯಾಗಿರು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ರೀ, ನಡೀರಿ, ಮೊದಲು ಹೊಟ್ಟೋಗೋಣ. ನಡೀರಿ, ನನ್ನ ಕೈಲಿ ಅವಳ ಮುಖ ನೋಡೋಕೆ ಆಗ್ತಾ ಇಲ್ಲ. ನಡೀರಿ, ಹೊಟ್ಟೋಗೋಣ. ಅಮ್ಮ, ಹಂಗೆಲ್ಲ ಹೇಳಬೇಡ ಅಮ್ಮ. ನೋಡು, ಇನ್ಮೇಲೆ ನನಗೂ ನಿನಗೂ ಅಷ್ಟೇ ಅಲ್ಲ, ನಿನಗೂ ನನ್ನ ಮಗನಿಗೂ ನನ್ನ ಗಂಡನಿಗೂ ಯಾವ ಸಂಬಂಧನೂ ಇಲ್ಲ. ಇವತ್ತಿಗೆ ನನ್ನ ಮಗ ಸತ್ತೋದ್ಲು, ನಿನ್ನ ಪಾಲಿಗೆ ನಾವು ಸತ್ತೋದ್ರಿ ಅಷ್ಟೇ. ಇನ್ಮೇಲೆ ಯಾವತ್ತೂ ನನಗೆ ಅಪ್ಪ ಅಮ್ಮ ಇದ್ದರು, ಒಬ್ಬ ಅಣ್ಣ ಇದ್ದ ಅಂತ ಯಾವತ್ತೂ ನೆನೆಸ್ಕೊಳಕ್ಕೆ ಹೋಗ್ಬೇಡ. ನೀನು ಮೆಚ್ಚಿ ಮೆಚ್ಚಿ ಹೋಗಿದ್ದೆ ಇವನಿಂದೆ, ಇವನ ಜೊತೆನಲ್ಲೇ ಇರು. ಕಿರಣ, ರೀ, ನಡೀರಿ ಹೋಗೋಣ. ಅಪ್ಪ, ನೀನಾದರೂ ನನ್ನ ಮಾತು ಕೇಳೋ ಅಪ್ಪ. ನನ್ನ ಬಿಟ್ಟು ಹೋಗಬೇಡ ಅಪ್ಪ. ನಾನೆಲ್ಲ ನಿನ್ನ ಬಿಟ್ಟು ಹೋಗಿದ್ದೀನಿ. ನೀನೇ ನಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೊಂಟೋಗಿದ್ಯಾ. ನೀನೇ ಹೋಗಿದ ಮೇಲೆ ನಾನಿದೇನು ಮಾಡಲಿ? ಚೆನ್ನಾಗಿರು ಮಗಳೇ. ಲೇ, ಇದು ಪೊಲೀಸ್ ಸ್ಟೇಷನ್ ಅಂತ ಸೈಲೆಂಟಾಗಿದ್ದೀನಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣ. ನೋಡ್ಕೊತೀನಿ ಬಾ, ಆಚೆ ಕಡೆ ಬಾ. ಅಣ್ಣ, ನೀನೇನೇನೋ ಹೇಳ್ಬೇಡ. ಅವನಿಗೆ ನನ್ನ ಗಂಡ. ನೀನು ಅವನೇನೋ ಮಾಡೋಕ್ಕೆ ಮೊದಲು ನನ್ನ ಬಗ್ಗೆ ಯೋಚನೆ ಮಾಡು. ನಿನ್ನ ತಂಗಿ ಬಗ್ಗೆ ಯೋಚನೆ ಮಾಡು ಅಣ್ಣ. ಛೀ, ಅಣ್ಣ ಅಂತಾಳೆ. ನೀನೇ ಹೇಳ್ದಿಯಲ್ಲೇ ನನಗೆ ಯಾವ ಸಂಬಂಧನೂ ಬೇಡ ಅಂತ. ಈಗ ನೀನು ನೆನಪಾದ್ನ ಅಣ್ಣ ಅಂತ, ನನ್ನ ಗಂಡ ಅಂತ ಹೇಳ್ತೀಯಲ್ಲ. ಎಷ್ಟು ಪ್ರೀತಿ ಇಟ್ಕೊಂಡೆ ನನ್ನ ತಂಗಿ ಅಂತ. ನೀನು ಕೇಳಿದ್ನೆಲ್ಲ ಕೊಡ್ಸಿದ್ನಲ್ಲಿ, ನನಗೆ ಈ ಥರ ಮೋಸ ಮಾಡ್ದಿಲ್ಲ. ನಿಂಗೆ ಹೆಂಗೆ ಮನ್ಸು ಬಂತು? ಆಯಿತು, ಚೆನ್ನಾಗಿತ್ಕೋ ಕುಸುಮ. ಕಿರಣ್ ಅವರೇ, ನಿಂತ್ಕೊಳ್ಳಿ ಒಂದು ನಿಮಿಷ. ಏಯ್, ನನ್ನ ತಂಗಿ ಮುಖ, ನನ್ನ ತಂಗಿ ಅಂತೀನಿ. ಒಂದು ಹೆಣ್ಣಿನ ಮುಖ ಹಾಕೊಂಡು ನೀನು ಸೈಲೆಂಟಾಗಿ ಬಿಡ್ತಾ ಇದ್ದೀನಿ. ಇಲ್ಲ ಅಂದರೆ ನಿನ್ನ ಕಥೆನೇ ಬೇರೆ ಆಗ್ತಾಯಿತ್ತು. ಬಿ ಕೇರ್ಫುಲ್. ಇದೇ ಕೊನೆ. ಇನ್ಮೇಲೆ ಯಾವತ್ತೂ ನನ್ನ ಕಣ್ಣಿಗೆ ನೀವಿಬ್ಬರೂ ಬೀಳ್ಬೇಡ್ರಿ. ಬಿದ್ದರೆ ಚೆನ್ನಾಗಿರಲ್ಲ. ಕುಸುಮ, ಅಲ್ಬೇಡ, ಸುಮ್ಮನಿರು. ನೀನು ಹತ್ರ ಸುಮ್ಮನಿರು ಕುಸುಮ, ಅಲ್ಬೇಡ. ಅರುಣ್, ನನ್ನ ಎಲ್ಲ ಬಿಟ್ಟು ಹೊಂಟೋದ್ರು. ಅರುಣ್, ನೋಡ್ದಾ, ನಾನು ನಿಂಗೆ ಎಷ್ಟು ಹೇಳಿದೆ. ನೀನು ಏನೇನೋ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ನೀನು ಇವಾಗ ಏನೂ ಮಾಡಲಿಲ್ಲ. ನನ್ನ ಬಿಟ್ಟೆಲ್ಲ ಹೊಂಟೋದ್ರು. ನಾನು ಒಬ್ಬಳೇ ಆಗಿಬಿಟ್ಟೆ. ಕುಸುಮ, ನೀನು ಯಾಕೆ ಆ ಥರ ಮಾತಾಡ್ತೀಯ? ನೀನು ಒಬ್ಬಳೇ ಎಲ್ಲಾಗಿದ್ದೀಯ. ನಿನಗೆ ನಾನು ಇಲ್ವಾ? ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಅಳ್ಬೇಡ ಕುಸುಮ, ಸಮಾಧಾನ ಮಾಡ್ಕೋ. ಏನು ಸಮಾಧಾನ ಮಾಡ್ಕೊಳ್ಳೋದು ಅರುಣ್? ಅಮ್ಮ ನೋಡ್ತಿಲ್ಲ ಹೆಂಗಂದ್ರು ಅಂತ. ನನಗೂ ನಿನಗೂ ಇನ್ಮೇಲೆ ಏನು ಸಂಬಂಧ ಇಲ್ಲ ಅಂದ್ಬಿಟ್ರು. ಹಾಂ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ ಕುಸುಮ. ನೀನು ಸುಮ್ಮನಿರು. ಇವಾಗ ನಡಿ, ನಾವು ಹೋಗೋಣ ಮನೆಗೆ. ಸರ್, ನಾವೀಗ ಇನ್ನು ಮನೆಗೆ ಹೋಗ್ಬೋದಲ್ವ ಸರ್? ಹಾಂ, ಅವರೇ ಬೇಡ ಅಂತ ಹೋದ್ಮೇಲೆ ನಿಮ್ಮಿಬ್ಬರನ್ನ ಇಟ್ಕೊಂಡು ನಾನೇನು ಮಾಡಲಿ? ಹೋಗ್ರಿ. ನನಗೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ನಮಗೆ ತುಂಬ ಸಹಾಯ ಆಯಿತು. ನೀವೇ ಇಲ್ಲ ಅಂದಿದ್ರೆ ನಮ್ಮಿಬ್ಬರ ಕತೆ ಏನಾಗ್ತಾಯಿತ್ತೋ ಏನೋ. ಅವ್ರು ತುಂಬ ಸಿಟ್ಟಲ್ಲಿದ್ರು, ಬೇರೆ ನಮ್ಮನ್ನೇನು ಮಾಡ್ತಾಯಿದ್ರೋ ಏನೋ. ಸಿಟ್ಟಲ್ಲ ಕಂಡ್ರು, ಅದು ಪ್ರೀತಿ. ತಂದೆ ತಾಯಿ ಮಗಳ ಮೇಲೆ ಇಟ್ಟಿರೋ ಪ್ರೀತಿ ಅದು. ಪಾಪ, ಅವ್ರನ್ನ ನೋಡಿದ್ರೆ ನನಗೆ ಹೊಟ್ಟೆ ಉರ್ತಿದೆ ಕಣ. ನೋಡಮ್ಮ, ನಿನಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ನಿಮ್ಮ ಅಪ್ಪ ಅಮ್ಮ ಎಷ್ಟು ದುಃಖದಲ್ಲಿ ಹೋದ್ರಲ್ಲ, ಅವ್ರಿಗೆ ಶಾಪ ಆಗ್ತದೆ ಅನ್ಕೋಬೇಡ. ಅವ್ರು ತುಂಬ ನೊಂದ್ಕೊಂಡು ಹೇಳಿದ ಮಾತದು.
ಅದು ಸುಳ್ಳಾಗೋ ರೀತಿಲಿ ನೀನು ಬದುಕಿ ತೋರಿಸ್ಬೇಕು. ಆವಾಗಲೇ ನೀವಿಬ್ರು ಮಾಡಿರೋ ಪ್ರೀತಿಗೆ ಬೆಲೆ ಇದೆ. ಅಷ್ಟೇ ಅಲ್ಲ, ಯಾವತ್ತೂ ಏನೇ ಆಗ್ಬಿಡ್ಲಿ, ಜಗಳ ಬರಲಿ, ಏನೇ ಆಗಲಿ, ಒಬ್ಬರನ್ನೊಬ್ರು ಯಾವತ್ತೂ ಬಿಟ್ಕೊಡ್ಬೇಡ್ರಿ. ಇವಾಗೇನೋ ವಯಸ್ಸು ಅಂತ ಪ್ರೀತಿ ಮಾಡಿ ಒಂದೆರಡು ದಿನ ಜೊತೆಗಿದ್ಬಿಟ್ಟು ನಿಮ್ಮ ಆಸೆಗಳಲ್ಲಿ ತೀರಿದ್ಮೇಲೆ ದೂರ ದೂರ ಆಗೋದಲ್ಲ. ಅದೆಲ್ಲ ಪ್ರೀತಿ ಅಂದರೆ. ಏನೇ ಕಷ್ಟ ಬರಲಿ, ಎಂಥ ಪರಿಸ್ಥಿತಿನೇ ಬಂದ್ಬಿಡ್ಲಿ, ಒಬ್ಬರನ್ನೊಬ್ರು ಬಿಟ್ಕೊಡ್ದೆ ಒಬ್ರಿಗೊಬ್ರು ಬದುಕ್ತಿರಲ್ವಾ, ಆವಾಗಲೇ ನೀವು ಇವಾಗ ಮಾಡಿರೋ ಪ್ರೀತಿಗೆ ಅರ್ಥ ಸಿಗೋದು. ಆ ಒಂದು ಕಾರಣಕ್ಕೋಸ್ಕರನೇ ನಾನು ಇಬ್ಬರನ್ನೂ ಇವತ್ತು ಕಾಪಾಡಿದ್ದೀನಿ. ಆಯಿತಾ? ಆಯಿತು ಸರ್, ನಿಮ್ಮ ಮಾತಿಗೆ ನಾವು ಯಾವತ್ತೂ ಬೆಲೆ ಕೊಡ್ತೀವಿ. ನೀವು ಹೆಂಗೆ ಹೇಳಿದ್ರು ನಾವಿಬ್ಬರು ಹಂಗೆ ಬದುಕ್ತೀವಿ ಸರ್. ನಾವು ನೋಡ್ತೀವಿ ಸರ್. ಸರಿ, ಹೋಗಿ ಬನ್ನಿ. ನೋಡು, ನಿನಗೊಂದು ಮಾತು ಹೇಳ್ತೀನಿ. ಆ ಹುಡುಗಿ ನೋಡಿದ್ರೆ ಚಿಕ್ಕ ವಯಸ್ಸು ಅಂತ ಅನಿಸುತ್ತೆ. ಹುಷಾರಾಗಿ ನೋಡ್ಕೊ. ಮತ್ತೆ ಏನು ತೊಂದರೆ ಆಯಿತೋ, ಅವ್ರ ಅಪ್ಪ ಅಮ್ಮ ಬರಲ್ಲ ಅಂತ ಸುಮ್ಮನೆ ಆಗ್ಬಿಡ್ಬೇಡ. ನಾನು ಬರ್ತೀನಿ, ಓಕೆನಾ? ಚೇಚೆ, ನಾನು ಅಂಥದ್ದಲ್ಲ ಸರ್. ನಾನು ಹಂಗೆ ಕಾಣಿಸ್ತೀನಿ ಅಷ್ಟೇ ನೋಡೋಕ್ಕೆ. ನಾನು ಅಂಥ ಹುಡುಗ ಅಲ್ಲ ಸರ್. ನಾನು ಇವಳನ್ನ ತುಂಬ ಪ್ರೀತಿ ಮಾಡ್ತೀನಿ. ಅದಕ್ಕೋಸ್ಕರನೇ ಮನೆ ಬಿಟ್ಟು ಬಂದು ಮದುವೆ ಮಾಡ್ಕೊಂಡಿರೋದು ಸರ್. ಸರಿ, ಹಾಗೆ ಇರಬೇಕು. ಈಗ ಹೋಗಿ. ಮತ್ತೇನಾದರೂ ಬೇಕಾದರೆ ನನ್ನ ಫೋನ್ ನಂಬರ್ ಇದೆಯಲ್ಲ, ಸಹಾಯ ತಗೊಳ್ವಂತೆ. ಈಗ ಹೋಗಿ ಚೆನ್ನಾಗಿ ಬಾಳಿ. ಕುಸುಮ, ನಡಿ, ನಮ್ಮೂರಿಗೆ ಹೋಗೋಣ. ಅರುಣ್, ನಡಿ ಹೋಗೋಣ. ಈಗಿನ ಕಾಲ ಮಕ್ಕಳು ತಂದೆ ತಾಯಿ ಮಾತಿಗೆ ಮರ್ಯಾದೆನೇ ಕೊಡಲ್ಲ. ಪಾಪ, ಯಾರ ಕಡೆ ಸಪೋರ್ಟ್ ಮಾಡಲಿ? ನೋಡೋಣ. ನನಗಿರೋದು ನಂಬಿಕೆ ಒಂದೇ, ಪ್ರೀತಿ.